ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ವಾತಿ. ವೆಲ್ಕಮ್ ಬ್ಯಾಕ್ ಟು ಸ್ವಾತೀಸ್ ಒಗ್ಗರಣೆ ಡಬ್ಬಿ. ಇವತ್ತಿನ ವಿಡಿಯೋನಲ್ಲಿ ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅನ್ನಕ್ಕೆ ಸೂಪರ್ ಆಗಿರೋ ಅಗಸೆ ಬೀಜದ ಚಟ್ನಿ ಪುಡಿ. ಅಗಸೆ ಬೀಜದಲ್ಲಿ ತುಂಬ ಹೆಚ್ಚಾಗಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಆ್ಯಂಡ್ ಫೈಬರ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಇದರಲ್ಲಿ ಪ್ರೋಟೀನ್ ಕ್ವಾಂಟಿಟಿ ಕೂಡ ಹೆಚ್ಚಾಗಿ ಇರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಎಷ್ಟೋ ನಮ್ಮ ಬಾಡಿಗೆ ಉಪಯೋಗವಾಗುವ ಲೆಕ್ಕವಿಲ್ಲದಷ್ಟು ಆರೋಗ್ಯ ಪ್ರಯೋಜನಗಳು ಈ ಫ್ಲ್ಯಾಕ್ ಸೀಡ್ಸಲ್ಲಿದೆ. ಹೀಗೆ ಮಾಡಿಟ್ಕೊಂಡು ದಿನಕ್ಕೆ 1 ಅಥವಾ 2 ತುತ್ತು ತಿನ್ನಿ. ಮಕ್ಕಳಲ್ಲಿ ಬುದ್ಧಿವಂತಿಕೆ, ಮೂಳೆಗಳಲ್ಲಿ ಬಲ, ದೊಡ್ಡವರು ವೆಯ್ಟ್ ಬ್ಯಾಲೆನ್ಸ್ ಮಾಡೋದಲ್ಲದೆ ಏಜ್ನ ಕೂಡ ಮೇಂಟೈನ್ ಮಾಡ್ಬೋದು. ಸೊ ಕಂಪಲ್ಸರಿಯಾಗಿ ನಮ್ಮ ಡೈಲಿ ಡಯಟಲ್ಲಿ ಈ ಪುಡಿನ ಇನ್ಕ್ಲೂಡ್ ಮಾಡಿಕೊಳ್ಳಲೇಬೇಕು. ಮತ್ತು ಈ ಅಗಸೆ ಬೀಜದಲ್ಲಿ ಇನ್ನೂ ತಿನ್ನಬೇಕು ಅನಿಸೋ ರುಚಿಕರವಾದ ಚಟ್ನಿ ಪುಡಿನ ಹೇಗೆ ಮಾಡಬೇಕು ಅಂತ ಈಗ ನೋಡೋಣ. ನಾನಿಲ್ಲಿ ಆಲ್ರೆಡಿ ಫ್ರೈ ಮಾಡಿರೋ ಅಗಸೆ ಬೀಜನ ಯೂಸ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಹಸಿ ಅಗಸೆ ಬೀಜ ತಗೊಂಡಿದ್ರೆ ಅದನ್ನು 1 ಕಪ್ವರೆಗೆ ಪ್ಯಾನ್ಗೆ ಹಾಕ್ಕೊಂಡು ಅಗಸೆ ಬೀಜನ ಲೋ ಫ್ಲೇಮಲ್ಲಿ ನಿಧಾನವಾಗಿ ಹುರಿಬೇಕು. ಹೈ ಫ್ಲೇಮಲ್ಲಿ ಹುರಿದ್ರೆ ಸೀದೋಗುತ್ತೆ, ಸರಿಯಾಗಿ ಫ್ರೈ ಆಗೋದಿಲ್ಲ. ಹಾಗಾಗಿ ನಿಧಾನವಾಗಿ ಲೋ ಫ್ಲೇಮಲ್ಲಿ ಅಗಸೆ ಬೀಜ ಚಿಟಪಟ ಅನ್ನೋವರೆಗೂ ಹುರಿಯಿರಿ. ಹೀಗೆ ಹುರಿದ ಅಗಸೆ ಬೀಜವನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಪಕ್ಕಕ್ಕಿಟ್ಕೊಳ್ಳಿ. ಈಗ ಅದೇ ಪ್ಯಾನ್ಗೆ ಅರ್ಧ ಕಪ್ವರೆಗೆ ಎಳ್ಳು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ. ಎಳ್ಳು ಕೂಡ ಲೈಟಾಗಿ ಕಲರ್ ಚೇಂಜ್ ಆಗಿ ಚಿಟಪಟ ಅನ್ನೋವರೆಗೂ ಹುರಿದು ಪ್ಲೇಟ್ಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಅದೇ ಪ್ಯಾನಲ್ಲಿ 1/4 ಕಪ್ವರೆಗೆ ಧನಿಯಾ ಹಾಕ್ಕೊಳ್ಳಿ. ಧನಿಯಾನ ಕೂಡ ಲೋ ಫ್ಲೇಮಲ್ಲೇ ನಿಧಾನವಾಗಿ ಹುರಿದುಕೊಳ್ಳಿ. ಹೀಗೆ ಹುರಿದ ಧನಿಯಾನ ಕೂಡ ಅದೇ ಪ್ಲೇಟ್ಗೆ ಹಾಕಿ ಇಟ್ಕೊಳ್ಳಿ. ನಂತರ 1 ಹಿಡಿಯಷ್ಟು ಕರಿಬೇವನ್ನು ಪ್ಯಾನ್ಗೆ ಹಾಕ್ಕೊಂಡು ಕರಿಬೇವು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದನ್ನು ಕೂಡ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಕೈಯಲ್ಲಿ ಪ್ರೆಸ್ ಮಾಡಿದರೆ ಪುಡಿ ಆಗಬೇಕು, ಅಲ್ಲಿವರೆಗೆ ಹುರ್ಕೊಳ್ಳಿ. ಸೊ ಈ ವಿಧವಾಗಿ ಹುರಿದ ಕರಿಬೇವನ್ನು ಪಕ್ಕಕ್ಕಿಟ್ಕೊಳ್ಳಿ. ನಂತರ ಚಟ್ನಿ ಪುಡಿ ಖಾರಕ್ಕೆ ತಕ್ಕಷ್ಟು 20 ರಿಂದ 25 ಒಣಮೆಣಸಿನಕಾಯನ್ನು ಹಾಕ್ಕೊಳ್ಳಿ. ಒಣಮೆಣಸಿನಕಾಯನ್ನು ಕೂಡ ಹದವಾಗಿ ಹುರಿದು ಪಕ್ಕಕ್ಕಿಟ್ಕೊಳ್ಳಿ. ನೆಕ್ಸ್ಟ್ ಸ್ಟವ್ ಮೇಲೆ ಮತ್ತೆ ಪ್ಯಾನ್ ಇಟ್ಕೊಂಡು ಅದರಲ್ಲಿ 2 ಟೇಬಲ್ ಸ್ಪೂನ್ವರೆಗೆ ಕಡಲೆಬೇಳೆ ಹಾಕ್ಕೋಬೇಕು. ಇದನ್ನು ಸ್ವಲ್ಪ ಹುರ್ಕೊಳ್ಳಿ. ಕಡಲೆಬೇಳೆ ಲೈಟಾಗಿ ಫ್ರೈ ಆದಮೇಲೆ 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಕೂಡ ಹಾಕ್ಕೊಳ್ಳಿ. ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ ಫ್ರೈ ಮಾಡಿದ ನಂತರ ಅರ್ಧ ಟೇಬಲ್ ಸ್ಪೂನ್ವರೆಗೆ ಜೀರಿಗೆ ಹಾಕ್ಕೊಳ್ಳಿ. ಹಾಗೆ ಅರ್ಧ ಟೀ ಸ್ಪೂನ್ವರೆಗೆ ಮೆಂತ್ಯನ ಕೂಡ ಹಾಕ್ಕೊಳ್ಳಿ. ಇವನ್ನೆಲ್ಲ ಒಂದು ಅರ್ಧ ನಿಮಿಷ ಫ್ರೈ ಮಾಡಿ ಇದರಲ್ಲೇ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಲೈಟಾಗಿ ಡ್ರೈ ರೋಸ್ಟ್ ಮಾಡಿ. ಹೀಗೆ ಫ್ರೈ ಮಾಡಿರೋದನ್ನೆಲ್ಲ ಪ್ಲೇಟ್ಗೆ ಹಾಕ್ಕೊಂಡು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಿ. ಕಂಪ್ಲೀಟಾಗಿ ತಣ್ಣಗಾದ ನಂತರ ಇವನ್ನೆಲ್ಲ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಇದರಲ್ಲೇ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟ ಆಗೋದಾದರೆ 1/4 ಟೀ ಸ್ಪೂನ್ವರೆಗೆ ಹಿಂಗನ್ನ ಹಾಕಿ ಮೆತ್ತಗೆ ಪುಡಿ ಮಾಡ್ಕೋಬೇಕು. ಹೀಗೆ ಗ್ರೈಂಡ್ ಮಾಡಿದ ಪುಡಿಗೆ 15ವರೆಗೆ ಬೆಳ್ಳುಳ್ಳಿ ಎಸಳನ್ನು ಹೀಗೆ ಸಿಪ್ಪೆ ಸಮೇತ ಹಾಕಿ ಲೈಟಾಗಿ ಕ್ರಷ್ ಮಾಡಿದ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ. ಪಲ್ಸ್ ಮೋಡಲ್ಲಿ ಬ್ಲೆಂಡ್ ಮಾಡಿ. ಸೊ ನಮ್ಮ ಅಗಸೆ ಬೀಜದ ಚಟ್ನಿ ಪುಡಿ ರೆಡಿ ಆಗೋಯಿತು. ಈ ಚಟ್ನಿ ಪುಡಿನ ಏರ್ಟೈಟ್ ಜಾರಲ್ಲಿ ಸ್ಟೋರ್ ಮಾಡಿಕೊಂಡ್ರೆ 1 ಮಂತಿಂದ 2 ಮಂತ್ಸ್ವರೆಗೆ ಇದನ್ನು ನಾವು ಫ್ರೆಶ್ ಆಗಿ ತಿನ್ಬೋದು. ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಪುಡಿ ಹಾಕ್ಕೊಂಡು ದಿನಕ್ಕೆ 2-3 ತುತ್ತು ತಿಂದರೆ ಕೂಡ ಸಾಕು. ಶರೀರಕ್ಕೆ ಬೇಕಾದ ಉಪಯೋಗವಾಗುವ ಪೋಷಕಗಳೆಲ್ಲ ಕೂಡ ಸಿಗುತ್ತೆ. ಮತ್ತು ಎಷ್ಟೋ ರುಚಿಕರವಾದ ಈ ಅಗಸೆ ಬೀಜದ ಚಟ್ನಿ ಪುಡಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿದ ಮೇಲೆ ನಿಮ್ಮ ಫೀಡ್ಬ್ಯಾಕ್ನ ನನ್ನ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.